ಸ್ನೇಹಿತರೆ, ನಾವು ಇವತ್ತು ಒಂದು ಒಳ್ಳೆಯ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ವ್ಯಕ್ತಿ ಅನ್ನೋಕ್ಕಿಂತ ನಾಯಕ ಅನ್ನೋದೇ ಉತ್ತಮ. ಯಾರಾದರೂ ಬರ್ತಡೇ ದಿನ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನನ್ನ ಕಾಪಾಡಪ್ಪ, ಚೆನ್ನಾಗಿ ನೋಡಪ್ಪ ಎಂದು ಬೇಡ್ಕೊತಾರೆ. ಅದಾದಮೇಲೆ ಫ್ರೆಂಡ್ಸು, ಪಾರ್ಟಿ ಇದೆಲ್ಲ ಮಾಮೂಲಿ, ಎಲ್ಲ ಕಡೆ ರುಟೀನ್. ಆದರೆ ಜನ ಮೆಚ್ಚಿದ ಒಬ್ಬ ಅಧಿಕಾರಿ ಮಾತ್ರ ಅದಕ್ಕೂ ಭಿನ್ನವಾಗಿದ್ದಾರೆ. ಅವರೇ ದಲಿತ ಸೇನೆಯ ಜಿಲ್ಲಾ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಅವರು. ಇಂದಿನ ಗಿಡಗಳೇ ನಾಳೆ ಮರಗಳೆಂದು ಮಕ್ಕಳಿಗೆ ಸ್ಫೂರ್ತಿ ಆಗ್ತಾರೆ. ಎಲ್ಲ ಕೆಲಸಕ್ಕೂ ದೇವರು ಬರೋದಿಲ್ಲ. ಕೆಲವು ಕೆಲಸಗಳು ದೇವ್ರ ಹೆಸರಲ್ಲಿ ನಾವೇ ಮುಂದುವರಿಸಬೇಕು. ಕೆಲವು ಕೆಲಸಗಳಿಗೆ ನಾವೇ ದೇವರಾಗಬೇಕಾಗುತ್ತೆ. ದೇವ್ರನ್ನ ನಂಬ್ತೀನಿ ಅಂತಾರೆ, ಆದರೆ ದೇವ್ರನ್ನ ಒಳ್ಳೆ ಗುಣ ಇರೋ ಮನುಷ್ಯ ರೂಪದಲ್ಲಿ ನೋಡ್ತೀನಿ ಅಂತಾರೆ. ಹೌದು, ನಿಜ. ದೇವರು ಯಾವತ್ತೂ ದೇವಸ್ಥಾನದಲ್ಲಿ ಇರೋದಿಲ್ಲ. ನಮ್ಮ ನಡುವೆ ಮನುಷ್ಯ ರೂಪದಲ್ಲಿ ಸುತ್ತ ತಿರುಗಾಡ್ತಾ ಇರ್ತಾರೆ. ಹೌದು, ನಿಜ. ನನಗೆ ದೇವರೆಂದ್ರೆ ಅಪಾರವಾದ ನಂಬಿಕೆ ಇದೆ. ಆದರೆ ಒಂದು ವಿಷಯ, ದೇವರಿಗೆ ನಾವು ಕೊಡೋ ಹಾಲು ಹಣ್ಣು, ದೇವರು ಹಾಲನ್ನು ಕುಡಿಯುವುದಿಲ್ಲ, ದೇವರು ಹಣ್ಣುಗಳನ್ನು ತಿನ್ನೋದಿಲ್ಲ. ಆದರೆ ಕೇವಲ ದೇವರಿಗೆ ಭಕ್ತಿಯಿಂದ ಶಕ್ತಿಗೋಸ್ಕರ ನಾವು ನೀಡೋದಷ್ಟೇ. ಆದರೆ ಮುಕ್ತಿಗೋಸ್ಕರ ನಾವು ಮಾಡಬೇಕಾಗಿರೋ ಕೆಲಸ, ಹಸಿವಾದವರಿಗೆ ಹೊಟ್ಟೆ ತುಂಬಿಸ್ಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಓದೋ ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ, ಕಷ್ಟಪಡೋ ಪ್ರತಿಯೊಬ್ಬರಿಗೆ ನಾನಿದ್ದೀನಿ ಅಂತ ಒಂದು ಭರವಸೆ ಕೊಡಬೇಕು. ಆಗ ತಾನೇ ಸಮಾಜದಲ್ಲಿ ನಮಗಂತೂ ಒಂದು ಅರ್ಥ. ಕಾನೂನು ಎಲ್ಲರಿಗೂ ಒಂದೇ, ಅದನ್ನು ಎಲ್ಲರೂ ಗೌರವಿಸಬೇಕು ಎಂದು ಹೇಳುತ್ತಾರೆ. ತುಂಬಾ ಜನರ ಬಡವರ ಕನಸು ನನಸಾಗಬೇಕು, ಇಂದು ಎಂದಿಗೂ ನಾನಿದ್ದೀನಿ ಎಂದು ಭರವಸೆ ಕೊಡ್ತಾರೆ. ಎಷ್ಟೋ ಕಾರ್ಯಕ್ರಮಗಳ ಮಾಡುತ್ತಾ ಮಕ್ಕಳಿಗೆ ನೋಟ್ಬುಕ್ಸು, ಅನ್ನದಾನ, ಗಿಡಗಳ ಕಾರ್ಯಕ್ರಮ, ಮುಂದಿನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯತ್ತಿಗಾಗಿ ಅವರು ಒಳ್ಳೆಯ ಯೋಜನೆಗಳನ್ನು ಯೋಚಿಸುತ್ತಾ ಮಕ್ಕಳು ಕೆಟ್ಟ ಮಾರ್ಗವನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆದು ಈ ನಾಡೇ ಅಲ್ಲ ದೇಶ ಗರ್ವ ಪಡುವಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಅವರಿಗೆ ಮಕ್ಕಳ ಮೇಲೆ ಇರೋ ಅಪಾರವಾದ ಪ್ರೀತಿನ ಹೊರಗಾಕ್ತಾರೆ. ಇಂತಹ ಒಳ್ಳೆಯ ಸ್ವಭಾವ ಇರೋ ವ್ಯಕ್ತಿಯನ್ನು ಒಂದು ಒಳ್ಳೆಯ ಸ್ಥಾನ ಕೊಟ್ಟು ಜನರು ಗೌರವಿಸಿದರೆ ಸದಾ ಜನರ ಹೃದಯದಲ್ಲಿ ಸ್ಥಿರಸ್ಥಾಯಿವಾಗಿರ್ತಾರೆ. ಅದಕ್ಕೆ ಜನ ಮೆಚ್ಚಿದವರು ನಮ್ಮ ಅಶೋಕ್ ಕುಮಾರ್ ಅವರು ಅಂತ. ಸ್ನೇಹಿತರೆ, ಮುಂದೆ ಅಶೋಕ್ ಕುಮಾರ್ ಅವರನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ನೋಡೋಣ. ನಿಮ್ಮ ಅನಿಸಿಕೆಯನ್ನು, ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಜೈ ಕರ್ನಾಟಕ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈಲಿಗೆ. ಹೆದ್ದೀರ ಎದುರಾರೋ ನಿನಗೆ